ಏಳುಮಲೆ ಇದು ಪುನೀತ್ ರಂಗಸ್ವಾಮಿ ಅವರು ಡೈರೆಕ್ಟ್ ಮಾಡಿ ತರುಣ್ ಸುಧೀರ್ ಅವರು ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ. ಈ ಸಿನಿಮಾದ ಆನ್ಲೈನ್ ಸ್ಟೋರಿ ಬಂದು ತಮಿಳ್ನಾಡು ಒಬ್ಬ ಹುಡುಗಿ ಕರ್ನಾಟಕದ ಒಬ್ಬ ಹುಡುಗ ಒಂದು ರಾತ್ರಿ ಸಿಗಬೇಕಾಗುತ್ತೆ. ಆ ಸಿಗಬೇಕಾಗಿರೋ ಸಿಚುವೇಶನ್ಗಳಲ್ಲಿ ಕೆಲವೊಂದು ಅಡ್ಡಿ ಆತಂಕಗಳು ಬರುತ್ತೆ. ಅವೇನು ಅವನ್ನೆಲ್ಲ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇದರ ಪಾಸಿಟಿವ್ ಕಡೆ ಹೋದರೆ ಕೆಲವೊಂದಷ್ಟು ಬಿಟ್ಟರೆ ಇಡೀ ಸಿನಿಮಾನೇ ಪಾಸಿಟಿವ್ ಆಗಿ ನಿಲ್ಲುತ್ತೆ. ಮೊದಲಾಗಿ ಇದರ ಸ್ಟೋರಿ ಲೈನ್ ತುಂಬಾ ಚೆನ್ನಾಗಿತ್ತು. ತುಂಬಾ ಒಳ್ಳೆ ಬರ್ಕೊಂಡಿದ್ದಾರೆ ಸ್ಕ್ರಿಪ್ಟ್ ಮೇಲೆ. ಸೊ ಅದು ಕಾಣಿಸುತ್ತೆ. ಅಷ್ಟೇ ಚೆನ್ನಾಗಿ ಸ್ಕ್ರೀನ್ ಪ್ಲೇನ ಬರ್ಕೊಂಡು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಪ್ರತಿಯೊಂದು ಸೀನಲ್ಲೂ ಅದು ಚೆನ್ನಾಗಿ ಎದ್ದು ಹೊಡೆಯುತ್ತೆ. ನನಗೆ ಇಷ್ಟ ಆಗಿದ್ದು ಕೂಡ ಇವರ ಅಪ್ರೋಚ್. ಸಿನಿಮಾ ಒಂದು ರಾತ್ರಿಯಲ್ಲಿ ನಡೆಯುತ್ತೆ. ಆ ಒಂದು ರಾತ್ರಿಗೆ ಎಷ್ಟು ಬೇಕೋ ಎಲಿಮೆಂಟ್ಸ್ನ ಅಷ್ಟನ್ನ ಇಟ್ಟುಕೊಂಡು ಸಿನಿಮಾದ ಆ ಕಡೆ ಈ ಕಡೆ ಏನೂ ಇಲ್ಲದೇ ಇದ್ರೆ ಸಿನಿಮಾಗಾಗೆ ಎಲ್ಲ ಬರ್ಕೊಂಡಿರುವಂಥ ಸೀನ್ಸ್ಗಳು ಅವು ತುಂಬಾ ಚೆನ್ನಾಗಿದ್ವು. ಇನ್ನು ಇಲ್ಲಿ ಸಿನಿಮಾದ ಎಮೋಷನ್ ಥ್ರೂಔಟ್ ದ ಸಿನಿಮಾ ಕ್ಯಾರಿ ಆಗಿದೆ. ಅದು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟರ್ ಪುನೀತ್ ರಂಗಸ್ವಾಮಿ ಅವರು. ಹಾಗೆ ಇಲ್ಲಿನ ಎಲ್ಲ ಪಾತ್ರಗಳು ಕೂಡ ಇಂಟೆನ್ಸ್ ಆಗಿದ್ದಾವೆ. ಯಾವುದು ಬೇಡವಾದ ಪಾತ್ರನ ಇಲ್ಲಿ ಇಟ್ಟಿಲ್ಲ, ಅದನ್ನು ಮಾಡೋಕ್ಕೂ ಹೋಗಿಲ್ಲ. ಆ ಅಪ್ರೋಚ್ ಸಖತ್ ಇಷ್ಟ ಆಗುತ್ತೆ. ಸೊ ಕೆಲವೊಂದಷ್ಟು ಪಾತ್ರ ಹಾಗೆ ಬರೆದುಬಿಡ್ತಾರೆ ಇದಕ್ಕೋಸ್ಕರ ಅದಕ್ಕೋಸ್ಕರ ಅಂತ. ಬಟ್ ಇಲ್ಲಿ ಪ್ರಾಪರಾಗಿ ಕನ್ವಿಂಟೆಂಟಾಗಿ ರೈಟಿಂಗ್ನಲ್ಲಿ ಎದ್ದು ಸಿನಿಮಾದ ಎಡಿಟಿಂಗ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಇದೊಂದು ಟ್ರಾವೆಲಿಂಗ್ ಸ್ಟೋರಿ ಆಗಿರೋದ್ರಿಂದ ಆ ಎಡಿಟಿಂಗ್ ಅನ್ನೋದು ಪ್ರಾಮುಖ್ಯತೆ ತುಂಬಾ ಮೇಲಿದೆ. ಸೊ ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಎಡಿಟರು. ಹಾಗೆ ಇಲ್ಲಿನ ಮ್ಯೂಸಿಕ್ ಡಿ ಇಮಾನ್ ಅವರು ಸಖತ್ತಾಗಿ ಕೊಟ್ಟಿದ್ದಾರೆ. ಏನು ಬೇಕೋ ಟ್ರಾವೆಲಿಂಗ್ ಅನಿಸೋ ಥರ ಕೊಟ್ಟಿರೋ ಮ್ಯೂಸಿಕ್ ಅದು ಚೆನ್ನಾಗಿದೆ. ಇನ್ನು ಇಲ್ಲಿನ ಆ್ಯಕ್ಟಿಂಗ್ ನಾನು ಅದೇ ಹೇಳ್ತಾ ಇದ್ದೆ ನಿಮಗೆ. ಜಗಪ್ಪ ಅವರು ಕೂಡ ಕಾಮಿಡಿ ಕಂಡುವಂಥ ನಟ. ಬಟ್ ಇಲ್ಲಿ ಸಿನಿಮಾದಲ್ಲಿ ಅವರ ಪಾತ್ರ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವರ ಪಾತ್ರ ನಿಮಗೆ. ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಾಗಾಭರಣ ಅವರು ಆಗಿರ್ಬೋದು, ಜಗಪತಿ ಬಾಬು ಅವ್ರದ್ದು ಪಾತ್ರಗಳು ಸ್ಮಾಲ್ ಇದ್ದರೂ ಕೂಡ ಚೆನ್ನಾಗಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿಸೋ ಥರ ಮಾಡಿದ್ದಾರೆ. ಹಾಗೆ ರಾಣಾ ಅವರು ಕೂಡ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಪ್ರಿಯಾಂಕ್ ಅವರು ಇಂಪ್ರೆಸಿವ್ ಅನ್ನಿಸ್ತಾರೆ. ಹಾಗೆ ಪ್ರಾಮಿಸಿಂಗ್ ಅಂತ ಕೂಡ ಅನ್ನಿಸ್ತಾರೆ ಈ ಸಿನಿಮಾದಿಂದ. ಇನ್ನು ಕಿಶೋರ್ ಅವರು ಅವರ ಕೊಟ್ಟಂಥ ಪಾತ್ರನ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಚೆನ್ನಾಗಿದೆ ಕೂಡ ಅವರ ಪಾತ್ರನೂ ಕೂಡ. ಇನ್ನು ಆ ಲೈಟಿಂಗ್, ಆ ಕಲರ್ ಗ್ರೇಡಿಂಗ್ ನನಗೆ ಎಕ್ಸ್ಪೆಷಲಿ ಚೆನ್ನಾಗಿ ಇಷ್ಟ ಆಗುತ್ತೆ. ಈ ಥರ ಸಿನಿಮಾಗಳು ನೈಟಲ್ಲಿ ತುಂಬಾ ಥ್ರಿಲ್ಲಿಂಗ್ ಆಗಿರೋ ಕಥೆನ ಲವ್ ಸ್ಟೋರಿಯಾಗಿ ಇಂಪ್ರೆಸಿವ್ ಆಗಿ ಹೇಳ್ತಾರೆ. ಸೊ ಅದು ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ. ಇನ್ನು ಸಿನಿಮಾದ ನೆಗೆಟಿವ್ಸ್ ಕಡೆ ಹೋಗೋದಾದರೆ ಕೆಲವೊಂದಷ್ಟು ಸೀನ್ಗೆ ಡೀಟೇಲ್ ಆಗಿ ಸಖತ್ತಾಗಿ ಕ್ಲಾರಿಟಿಯಾಗಿ ಕೊಟ್ಟು ಮುಗಿಸಿದ್ರೆ ಚೆನ್ನಾಗಿರ್ತಿತ್ತು. ಹೆಂಗಾಗಿದೆ ಅಂದರೆ ಸಿನಿಮಾನ ಚೆನ್ನಾಗಿ ಹಿಡಿದಿಟ್ಕೊಂಡಿದ್ದಾರೆ. ಕೆಲವೊಂದಷ್ಟು ಲೂಸ್ ಬಿಟ್ಟಿದ್ದಾರೆ. ಆ ಲೂಸ್ ಬಿಟ್ಟಿರೋ ಸೀನ್ನ ಇನ್ನೂ ಚೆನ್ನಾಗಿ ಮಾಡಿದರೆ ಒಂದೊಳ್ಳೆ ಬಿಗ್ ಎಕ್ಸ್ಪೀರಿಯೆನ್ಸ್ ಕೊಡ್ತಿತ್ತು ಈ ಸಿನಿಮಾ. ಇನ್ನೂ ಚೆನ್ನಾಗಿ ಮೂಡ್ ಬಂದಿರೋದು. ಸೊ ಟೋಟಲಾಗಿ ಹೇಳೋದಾದರೆ ಈ ಸಿನಿಮಾ ಗುಡ್ ವಾಚ್ ಅಂತೀನಿ. ಸೊ ಫ್ಯಾಮಿಲಿ ಕೂಡ ಕೂತ್ಕೊಂಡು ನೋಡ್ಬೋದಾದಂಥ ಸಿನಿಮಾ ಇದು. ಸೊ ರಿಯಲಿ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಸಿನಿಮಾಗಳು ಕನ್ನಡ ಜನತೆಗೆ ಬೇಕು. ಸೊ ರಿಯಲಿ ಟ್ರೈ ಇಟ್, ಬೆಸ್ಟ್ ಇಟ್ ಅಂತ ಹೇಳ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.